ನೋಡು ಕೆಲ್ಸಕ್ಕೆ ಹೋಗಂದ್ರೆ ಯೋಸ್ ಮಾತಾಡ್ತಾನೆ. ನಾನು ಹೋಗಲ್ಲ ಅಂತ ಅಲ್ಲ. ಹಾಂ, ಮತ್ತು ಇವಾಗಲೂ ಅಂತಂದ್ರೆ ಅದು ಹೆಂಗಮ್ಮ ತೀರ್ಸೋಕ್ಕಾಗುತ್ತೆ? ಇವಾಗ ನಿಂದು ಹೆರಿಗೆ ಆದ್ರೆ ನಾನು ಎಲ್ಲೂ ಹೋಗೋಕ್ಕಾಗಲ್ಲ ಬಿಡು. ನಾನು ಯಾವ್ದಾನ ಹೋಟ್ಲು ಕೆಲ್ಸಕ್ಕೆ ಯಾತ್ಕಾನ ಹೋಗೋಣ ಅಂತ ನಾನು ಅಂದ್ಕೊಂಡೆ. ಎಲ್ಲಿ ಹೋಗೋಕ್ಕಾಗುತ್ತೆ? ಹೋಗೋಕ್ಕಾಗಲ್ಲ. ಇವನು ದುಡಿದ್ರೆ ತಾನೇ ಅದು ಕಟ್ಟೋಕ್ಕಾಗೋದು. ಅಮ್ಮ 3 ಲಕ್ಷ ತಗೊಂಡು ಆ ಯಮ್ಮನಿಗೆ ಕೊಡು. ನೀನು ಕೊಟ್ಟರೆ ಇನ್ನೇನು ಇನ್ನೆಷ್ಟಿರುತ್ತೆ? ಇನ್ನು 2 ಲಕ್ಷ ತಗೊಂಡು ಯಮ್ಮಗೆ ಕೊಟ್ಟರೆ 3 ಲಕ್ಷ ಲೋನ್ ಬರ್ಸಿದ್ಯಾ ಅಂತ ಅನ್ಕ. ಅದ್ರಾಗೆ ಇನ್ನು 1 ಲಕ್ಷ ಉಳಿತೈತೆ. ನನಗೆ ಆಸ್ಪತ್ರೆ ಖರ್ಚಿಗೂ ಮನೆ ಖರ್ಚಿಗೂ ಅದನ್ನು ಉಳಿಸ್ಕ. ಸ್ವಲ್ಪ ದಿನ ತಿಂಗಳು 5,000 ಕಟ್ಟಂಗೆ ಮಾಡು. 5,000 ಕಟ್ಟಂಗೆ ಮಾಡಿ 5,000 ರೂಪಾಯಿ ದುಡ್ಡ ಹಂಗೆ ಎತ್ತಿಟ್ಮಂತೆ. ಅದೇ ಇರುತ್ತಲ್ಲ 1 ಲಕ್ಷ. ಈಗ ನನಗೇನು ಹಾಸ್ಪಿಟ್ಲಿಗೆ ಅದಷ್ಟು ಖರ್ಚಾಗಲ್ಲ. ಏನೋ ನಾರ್ಮಲ್ ಆದರೆ ಏನೂ ಖರ್ಚಾಗಲ್ಲ. ಆಪ್ರೇಷನ್ ಆದರೆ ಏನೋ ಒಂದು 45,000 ದುಡ್ಡು ಖರ್ಚಾಗ್ಬೋದು ಅಷ್ಟೇ. ಇನ್ನು 50,000 ರೂಪಾಯಿ ದುಡ್ಡು ಉಳಿತೈತೆ. ಇನ್ನು 5,000 ಕಟ್ಟೋ ತಕ್ಕನ ನನಗೆ ಒಂದು 5 ತಿಂಗಳು ಆಗೋ ತಕ್ಕನ ಒಂದು 25,000 ತೆಗ್ದಿಕ್ಕು. 5 ತಿಂಗಳು ದುಡ್ಡ ಅದನ್ನ ಹಂಗೆ ಇಕ್ಕೆ ಅದನ್ನೇನೆ ಕಟ್ತಾ ಹೋಗು. ಆಮೇಲೆ ಒಂದು 5 ತಿಂಗಳು ಹುಡುಗ ಆಗ್ತಿದ್ದಂಗೆ ಬಿಡು. ಅವನ್ನೇನು ಕಾತ್ಕೊಂಡಿರೋದು ಬೇಡ ನಾವು. ಅವ್ನು ಬೋಲು ಇದನ್ನು ಮಾಡ್ತಾ ಇದ್ದಾನೆ. ಯಾಕೆ ನಾನು ಬೆಳಗ್ಗೆಯಿಂದ ನೋಡ್ತಾ ಇದ್ದೀನಿ. ಮಾತಾಡ್ಸಿದ್ರು ಮಾತಾಡಲ್ಲ. ಮಕ್ಕ ಹೆಂಗೆ ಊದ್ಕೊಳೋನೆ ಮಕ್ಕ ಅಂತ ಹಂಗೇನೆ. ಹಂಗೆ ಏನೋ ಉಟ್ಕೊಂಡು ಕಿತ್ತಾರ ಒಂದು ಅಮ್ಮಂಗೆ ಮಕ್ಕ ಮಾಡ್ಕೊಳವನಿ. ಮತ್ತೆ ನಾನು ಹೇಳ್ತಾ ಇದ್ದೀನಲ್ಲ, ಅಮ್ಮಂಗಿಲ್ಲ ಅಮ್ಮಂಗಿಲ್ಲ ಎದ್ದಾಗಿಂದ ನಾನು ಕೇಳ್ತಾ ಇದ್ದೀನಿ. ಕೆಲ್ಸಕ್ಕೆ ಹೋಗಪ್ಪ ಅಂತ ಹೇಳ್ತಾ ಇದ್ರೆ ಹಂಗೆ ಹಿಂಗೆ ಬರ್ತಾನೆ ಅವಾಗ್ಲೇನೆ. ಲೋನ ಬರ್ಸಿದ್ದೀನಿ ಪಾಪ, ಲೋನ್ ಬರ್ಕೊಂಡು ಹೋಗಾರು ಬಂದಿದ್ರು ಅಂತ ಹೇಳಿರಿ. ಹಂಗೆ ಮಾತಾಡಲಿಲ್ಲ. ಜೋರು ಮಾಡಿ ಹಂಗೆ ಹೆಂಗೆ ಜೋರು ಮಾಡ್ತಾನೆ ಬಾರಿ. ಯಾಕ ಇವಾಗ ಒಂಥರ ದೌಲತ್ ಮಾಡ್ತಾನೆ ಹೇಳು. ಏನು ದೌಲತ್ ಮಾಡಿದ್ರೆ ಇಲ್ಲೇ ಬಿದ್ದಿರ್ಬೇಕು ಸುಮ್ಕಿರು. ನಮ್ಮಂತಾಗೆಲ್ಲ ಏನು ನಡೆಯೋದಿಲ್ಲ. ಮತ್ತು ದುಡ್ದಾಕ್ಬೇಕು. ಮತ್ತು ಗಂಡಸಾಗಿ ದುಡಿಲಿಲ್ಲ ಅಂತಂದರೆ ಮತ್ತೆ ದುಡಿಲಿಲ್ಲ ಅಂತಂದರೆ ಏನು ಮಾಡ್ತಾನೆ ಅವನು? ಮತ್ತು ಇವಾಗ ಹೆಂಗೆ ಮತ್ತು ಸಾಲ ತೀರ್ಸೋದು? ಇವಾಗ ತಂಗಿ ಬಸ್ರಿ ಬಾಣನ್ ತನಕ ಬಂದವಳಲ್ಲ, ಅಣ್ಣಯಾಗಿ ಎಲ್ಲ ನೋಡ್ಕೋಬೇಕು ಎಂಬ ಜವಾಬ್ದಾರಿ ಬೇಡವಾ? ಏನಂದ್ರೆ ಅವನಿಗೆ ಜವಾಬ್ದಾರಿ ಇಲ್ಲ. ನಾವನ್ನ ನೋಡ್ಕೊಂಡ್ವಿ. ಇವಾಗ ಅಂತ ಅವತಾರಗಳು ಆಡ್ತಾನೆ ಅವನು. ಅವ್ರೇನು ಮಾತಾಡ್ಸಲ್ಲ ಅವನು ಸುಮ್ಕಿರು. ನಾನು ಏನೇ ಇದು ಮಾಡಿದ್ರು ಅವನ್ನ ಮಾತ್ರ ಮಾತಾಡ್ಸಲ್ಲ. ನಮ್ಮ ಕೈಲಿ ಏನು ಮಾಡೋಕ್ಕಾಗಲ್ಲ ಕಣಮ್ಮ. ಅಯ್ಯೋ ಇವನಂತನ್ನ ಅವಳು ಮದುವೆ ಆಗಿರೋದು ಹೆಚ್ಚು. ನಾನಿಲ್ಲ ಅಂದಿದ್ರೆ ಅವ್ನಿಗೆ ಮದುವೆನೇ ಆಗ್ತಾ ಇರಲಿಲ್ಲ. ನಾನು ಇವನ ಬಗ್ಗೆ ಹಂಗೆ ಹಿಂಗೆ ಅಂತೇಳಿ ಸುಳ್ಳು ಹೇಳಿ ಯಾಕನ ಮದುವೆ ಮಾಡಿಸಿದ್ನೋ ಅನ್ನಿಸ್ತೈತಿ. ಇವತ್ತು ಮದುವೆ ಮಾಡಿಸ್ದಂಗಿದ್ರೆ ಸುಮ್ಮನೆ ಇರೋನತ್ಲಾಗೆ. ಇವತ್ತು ಮದುವೆ ಯಾಕನ ಮಾಡಿಸಿದ್ನೋ ಅನ್ನಿಸ್ತೈತೆ ನನಗೆ. ಮತ್ತೆ ಆಳು ನೋಟು ಕಟ್ಕೊಂಬಂದು ಒಟ್ಟು ನಾವು ಅವಳಿಂದ ಒಟ್ಟು ಎಂಬುದು ಸವಾಸನೆಲ್ಲ ಮದುವೆ ಇಲ್ದೇ ಇರತ್ತ ಹಂಗೆ ಇರೋನತ್ತ. ನಾವೇನೋ ದುಡತ್ತ ಇರೋ ನಮ್ಮ ಮಗ ಮದುವೆ ಆಗಲಿ ಅಂತ ಪಾಪ ನೀನು ಎಷ್ಟು ಕಷ್ಟ ಬಿದ್ದಿದ್ಯಾ ನೋಡು. ನಮ್ಮಿಬ್ಬರ ಮೇಲೇ ದೌಲತ್ ಮಾಡ್ತಾನೆ ಎದ್ದಾಗಿಂದ ಅವನು ಬಾರಿ ಇದ್ದಾನ ಅವನು. ಅವನೊಂಥರ ಹೆಂಗೆ ಅವಳಿನ್ನ ಹೇಳ್ದಂಗೆ ಕೇಳ್ಕೊಂಡು ಒಳ್ಳೆ ಹೆಂಡತಿ ಸಿಕ್ಕಿದ್ರೆ ಅವ್ನು ನಿನ್ನ ಹಿಡಿಯೋಕ್ಕಾಗ್ತಿರ್ಲಿಲ್ಲ. ನಮ್ಮನ್ನೇ ಇದು ಮಾಡೋಣ ಅವನು. ಇವಾಗ ಅಂತಲ್ಲಿ ಸಿಕ್ಕಿರೋದಕ್ಕೆ ಮುಚ್ಕೊಂಡಿದ್ದಾನೆ. ಏನೋ ಒಳ್ಳೆ ಸಿಕ್ಕಿದ್ರೆ ನಮ್ಮನ್ನೇನೆ ಈ ಮನೆಗೆ ಇರಬೇಡ್ರಿ ನಡೀರಿ ಎಂಬನು. ನಮ್ಮನ್ನೇನೆ ಹಸಿಗೆ ಕಳಿಸ್ಬಿಡೋಣ ಅವನು. ಅವನು ಎಂತಾನು ಇವಾಗ ಯಾವನು ಮಾತಾಡಂಗಿಲ್ಲ. ನಮ್ತಾಗೆ ನಾವೆಲ್ಲ ನಡೆಯಲ್ಲ ಅಂತ ಮಾತಾಡಲಿ. ಸರಿಯಾಗಿ ಹೇಳ್ತೀನಿ ನಾನು. ನೋಡಮ್ಮ ಎಂತೆಂತಾರೆ ಹೆಂಗೆ ಆಗ್ಯಾರ. ಇವ್ನಿಗೆ ಏನು ಬಂದೈತಮ್ಮ ಅಷ್ಟೊಂದು ನೋಡಮ್ಮ. ಇವನ ಜೊತೆಲಿ ಓದ್ದಾನೆ. ಅವ್ನು ಗೌರ್ಮೆಂಟ್ ಕೆಲಸ ತಕ್ಕೊಂಡವ್ನಿ. ಗೌರ್ಮೆಂಟ್ ಕೆಲಸ ತಕ್ಕೊಂಡು ಹೆಂಗೆ ದುಡ್ದಾಕ್ತಾನಮ್ಮ. ಜಾನ್ಕಿನ ಹೆಂಗೆ ನೋಡ್ಕೊಂತಾನಮ್ಮ. ಆ ಹುಡುಗ ಕ್ವಾಲ್ಚನ್ ಮಾಡ್ಸವನಂತೆ ಮೊನ್ನೆ ಹುಡ್ತುಡ್ಗೋಗೆ ನೋಡು ಎಂತೆಂಥದ್ದು. ಯಪ್ಪ ನಾನು ನೋಡಿ ಎಂತೆಂಥವ್ರಿಗೆ ಎಂತೆಂಥದ್ದು ಒಳ್ಳೇದಾಗುತ್ತೆ. ಆದ್ರೆ ನೋಡು ನಮ್ಮಂಥವ್ರಿಗೆ ಬರೀ ಇಂಥದ್ದು. ನಮ್ಮಂಥವ್ರಿಗೆ ಒಳ್ಳೇದಾಗೋದೇ ಇಲ್ಲ. ಏನು ಮಾಡೋದು? ಬರೇ ಹಿಂಗಾಗ್ತೈತೆ. ಅಯ್ಯೋ ನಾವು ಏನೋ ಒಂದು ಒಳ್ಳೇದು ಮಾಡಬೇಕು ಅಂತೀವಿ. ಆದರೆ ದೇವರಮ್ಮನ ಬರೇ ನಮಗಿಂತದ್ದು ಕೊಡ್ತಾನೆ. ಎಂತೆಂಥ ಜನ ಇರ್ತಾರೋ ಏನೋ ಅನ್ಸುತ್ತೆ. ನಿಜವಾಗ್ಲೂ ನೆನೆಸ್ಕೊಂಡ್ರೆ ಭಾಳ ಬೇಜಾರಾಗುತ್ತೆ. ಹೋಗು ಇಲ್ಲ ಇವನಿಗೆ ನಾ ಬುದ್ಧಿ ಕಲಿಸ್ಬೇಕು. ಇವನಿಗೆ ಇಷ್ಟೊಂದೆಲ್ಲ ಇದು ಮಾಡ್ತಾ ಇದ್ದಾನಲ್ಲ, ಇವನು ಭಾಳ ಇದ್ದಾನೆ ಇವನು ನಮ್ಮ ಜೀವನ. ನಮ್ಮ ಅಣ್ಣಯ್ಯ ಅಂತ ನಾವು ಯೋಟ ಆಸೆ ಪಟ್ಟು ಯೋಟಿದ್ರಾಗೆ ಅವನ್ನ ಹೆಂಗೆ ನೋಡ್ಕೊಂತೀವಿ ಬಿಡು ನಮ್ಮ ಅಣ್ಣಯ್ಯ ಅಂತೇಳಿ ಎಷ್ಟು ಇಷ್ಟಪಡ್ತೀವಿ. ಅವನಿಗೊಂದಿಷ್ಟು ಇದಿಲ್ಲ. ಅಲ್ಲ ಇವರೆಲ್ಲ ನನಗೆ ಹೆಂಗೆ ಇದನ್ನು ಮಾಡ್ತಾರಲ್ಲ ಅಂತ ನಮ್ಮ ಮೇಲೆ ಹೆಂಗೆ ನಿಗ್ರು ಹೊಡ್ತಾನೆ ಅದ್ದಾಗ ಹಂಗೇನೆ. ಅವ್ರು ಹಂಗೆ ಸಾರು ಬಂದವ್ರೆ ಆರು ಮುಂದೆಲೇ ನೀವು ಯಾರನ್ನು ಕೇಳಿ ಬರೆಸ್ತೀರಾ ಹಿಂಗೆ ಅಂತಾನೆ. ಮಾತಾಡ್ಸಿರೋ ಮಾತಾಡಂಗಿಲ್ಲ. ನನಗೆ ಹೆಂಗು ಸೃಚ್ಛಣಂಗೆ ಓದ್ಕೊಂತಾನೆ ಹೇಳು. ಇವನಿಗೆ ನಾನು ಮದುವೆ ಮಾಡಿಸ್ಲಿಲ್ಲ ಅಂದಿದ್ರೆ ನಾನು ಹಿಂಗಿರ್ತಿದ್ದೇನೆ. ಅವಳನ್ನು ಸಾಕೋ ಯೋಗ್ಯತೆ ಇಲ್ಲ, ನಮ್ಮನ್ನು ಸಾಕೋ ಯೋಗ್ಯತೆ ಇಲ್ಲ ಇವನಿಗೆ. ನನಗೆ ಭಾಳ ಸಿಟ್ಟು ಬಂದೈತೆ ಕಣಮ್ಮ ಇವನ ಮೇಲೆ. ನೆನ್ನೆಸಿಂದಲೂ ನನ್ನ ಮೇಲೆ ಜಗಳ ಮಾಡಿದ್ನಲ್ಲ, ನೆನ್ನೆಸಿಂದಲೂ ನನಗೆ ಅವನ ಮೇಲೆ ಅಷ್ಟು ಸಿಟ್ಟು ಬಂದಿಲ್ಲ. ನಿಜವಾಗ್ಲೂ ನನಗೆ ಸಕ್ಕತ್ ಸಿಟ್ಟು ಬಂದೈತಿ. ಎಂತೆಂಥ ಮಾತು ಬೈದು ಬಿಡೋಣಪ್ಪ ಅನ್ನಿಸ್ತೈತೆ ಅವನ್ನ. ಹಿಂಗೆ ಮಾಡ್ತಾನೆ ಅಂದ್ರೆ ಹಂಗೆ ಮಾಡ್ತಾನೆ. ನನಗಂತೂ ಎಷ್ಟು ಬೇಜಾರಾಗೈತೆ. ನನಗೆ ತವ್ರ ಮನೆಗೂ ನೆಮ್ಮದಿ ಇಲ್ಲ, ಗಂಡನ ಮನೆಗೂ ನೆಮ್ಮದಿ ಇಲ್ಲ ಅನ್ನಿಸ್ತೈತೆ. ಅಲ್ಲ ನೋಡು, ನಾನು ನಿಮ್ಮ ಅಪ್ಪನ ಕಟ್ಕೊಂಡು ನಾವು ಈಸ್ತಿನ ಎಂದು 7 ಸಾಕಿದ್ದೀವಿ ಸಲ್ವಿದ್ದೀವಿ.
ಅವನೊಂದು ಈಟನ ನೆನೆಸ್ಕೊಂತಾನೇನು ತೆಗಿ ನಾವು ದುಡ್ದು ಹಾಕಿ ನಾವು ಅವ್ರನ್ನ ಸಾಕಾನ ನೋಡ್ಕೊಂತಾರೆ ನಂಬದೇನಿಲ್ಲ ನಮ್ಮನ್ನು ಅವ್ರು ನೋಡ್ಕೊಂತಾರಲ್ಲ ನಾವು ಅವ್ರು ನೋಡ್ಕೋಬೇಕು ನಾನು ಮನೆ ಮಗನಾಗಿ ಚೆನ್ನಾಗಿ ದುಡಿಬೇಕು ಅಂಬೋದೇನಿಲ್ಲ ಹಾಂ ಎಷ್ಟು ಇದನ್ನು ಮಾಡ್ತಾನೆ ಇವನಿಗೆ ನಾನು ಅವಳು ಹೆಂಡ್ತಿ ಸರಿಯಾದಳು ಇದ್ದಿದ್ರೆ ಹೇಳ್ದಂಗೆ ಕೇಳ್ಕೊಂಡಿದ್ದಿದ್ರೆ ಅಂದರೆ ಇನ್ನು ನಡೆಯೋಕ್ಕಾಗ್ತಿಲ್ಲ ಸುಮ್ಮನೆ ನನಗೆ ಹಂಗೆ ಆಗಿದ್ದೆ ಒಳ್ಳೇದಾತು ನನಗೆ ಹಂಗೆ ಆಗಬೇಕು ನನಗೂ ಅಷ್ಟೇ ಸಿಟ್ಟು ಬಂದೈತಿ ಏನು ನೀನು ಹಂಗೆ ಮಾಡ್ತೀಯ ಹಿಂಗೆ ಮಾಡ್ತೀಯ ನೀವು ಗಂಡ ಹೆಂಡ್ತಿ ಚೆನ್ನಾಗಿರ್ದಾಗ ಮಾಡಿದೆ ಅಂತ ಕೇಳ್ತಾನೆ ನಮಗೇನು ಆಸೆ ಇರಲ್ಲ ನಮ್ಮ ಮಗ ಸೊಸೆ ಅಂಬೋದು ನಾವೇನೋ ಕೆಲಸಕ್ಕೆ ಹೋಗ್ರಮ್ಮ ಮಾಡ್ಕೊಂಡು ನೋಡ್ರಮ್ಮ ಚೆನ್ನಾಗಿರಮ್ಮ ಅಂತ ನಾವು ಒಳ್ಳೇದೇ ಹೇಳೋದು ನಾವೇನೇನು ಯಾರಿಗೇನು ಕೆಟ್ಟದ್ದೋಗ ಹೇಳಲ್ಲ ಕೆಟ್ಟೋಗ್ರಿ ಅಂತ ನಾವೇನು ಇನ್ನುವರೆಗೂ ನಾವು ಯಾರಿಗೂ ಹೇಳಿಲ್ಲ ಅಲ್ಲ ಹಂಗೆ ಮಾತಾಡ್ತಾನಮ್ಮ ನಮ್ಮ ಮರ್ಯಾದಿಲ್ಲ ನನ್ನ ಮಗ ಥೂ ಹಾಳಾಗೋಗ ಇಂಥ ಮಕ್ಳು ಇಲ್ದಿದ್ರು ಬೇಡ ಗಂಡು ಮಕ್ಕಳು ಅಂತೀವಿ ಯಾತಕ್ಕ ತೆಗಿ ಇನ್ನೊಬ್ಳು ಮಗಳಿದ್ದಿದ್ರೆ ಸಾಕಾಯ್ತು ನಮಗೆ ಪಾಪ ನೋಡಿ ನಿನಗೆ ಅಲ್ಲಿ ನೋಡಿದ್ರೆ ಅವ್ನು ಕೊಡಕ ಇಲ್ಲಿ ನೋಡಿದ್ರೆ ಇವನು ಇಂತಾನು ದುಡ್ದಿಲ್ದಾನು ಇಂಥವ್ರನ್ನೆಲ್ಲ ಕಟ್ಕೊಂಡು ಎಂಬದತ್ತೈತಿ ನೋಡಿ ಇವ್ರು ಹೆಂಗೆ ಬೈಕ್ ಅಂತಾರೆ ಆವಾಗಲೇ ನಾನು ಕೆಲಸಕ್ಕೆ ಹೋಗೋ ಅಂತೇಳಿ ನಮ್ಮಮ್ಮ ಯಾವಾಗಲೇ ಹೇಳಿದರೆ ನಾನು ಸ್ವಾತಿ ಜಗಳನೇ ಆಡ್ತೀನಿ ಎಲ್ಲ ನಾಟಕ ಮಾಡ್ತಾರೆ ಇವರು ನಮ್ಮಮ್ಮನೂ ಈ ಜೀವಿತ ಎಲ್ಲ ನಾಟಕ ಮಾಡ್ತಾರೆ ಇವ್ರ ಬಂಡವಾಳ ಎಲ್ಲ ನನಗೆ ಈಗ ಗೊತ್ತಾಗ್ತೈತಿ ಇವ್ರ ಮಾತು ಇವ್ರ ನಡವಳಿಕೆ ಇವೆಲ್ಲ ನೋಡ್ತಾ ಇದ್ದರೆ ನನಗೆ ಈಗ ಗೊತ್ತಾಗ್ತೈತಿ ನೋಡಿ ನಾನು ಹೆಂಡ್ತಿ ಜೊತೆಗಿಲ್ಲದಕ್ಕೆ ನನಗೂ ಬೆಲೆ ಕೊಡಲ್ಲ ಇವರು ಅಂತ ಅನ್ನಿಸ್ತೈತೆ ಹೆಂಡ್ತಿ ಜೊತೆಗಿದ್ರೇ ಯಾರನ್ನಾತು ಬೆಲೆ ಕೊಡೋದು ನನ್ನ ಹೆಂಡ್ತಿ ಇಲ್ಲದಕ್ಕೆ ನನ್ನ ಒಂಥರ ಕೇಳುವಾಗಿ ನೋಡ್ತಾ ಇದ್ದಾರೆ ನನ್ನ ಹೆಂಡ್ತಿ ಇಲ್ಲದಕ್ಕೆ ನನ್ನ ಒಂಥರ ಏನೋ ಬೇಕಾಬಿಟ್ಟು ಇದನ್ನು ಮಾಡ್ತಾ ಇದ್ದಾರೆ ನೋಡಿರಿ ಅದಕ್ಕೆ ಮತ್ತು ಯಾರೇ ಆಗಲಿ ಗಂಡ ಹೆಂಡ್ತಿ ಜೊತೆಗೆ ಹೊಂದಾಣಿಕೆಯಿಂದ ಪ್ರೀತಿಯಿಂದ ಇದ್ದರೆ ಮಾತ್ರ ಸ್ವಲ್ಪ ಭಯ ಇರುತ್ತೆ ಯಾವತ್ತು ಗಂಡ ಹೆಂಡ್ತಿ ಮಧ್ಯೆ ಇಬ್ರಿಗೂ ಅನ್ನೋದು ಬಂದರೆ ಯಾರೂ ಬೆಲೆ ಕೊಡಲ್ಲ ಮತ್ತು ನಮ್ಮನ್ನೇನೋ ಒಂಥರ ಕೇವಲವಾಗಿ ನೋಡ್ತಾರೆ ಇದು ನನಗೆ ಭಾಳ ಚೆನ್ನಾಗಿ ಅರ್ಥ ಆಗ್ತೈತೆ ಅದನ್ನೆಲ್ಲ ನೆನೆಸ್ಕೊಂಡು ನೋಡ್ತಾ ಇದ್ದರೆ ಭಾಳ ಚೆನ್ನಾಗಿ ಅರ್ಥ ಆಗ್ತೈತೆ ನನಗೆಲ್ಲನ ಈಗ ನೋಡಿ ನಾನು ಸ್ವಾತಿನ ದೂರ ಮಾಡ್ಕೊಂಡಿರೋದಕ್ಕೆ ತಾನೆ ಅವರೆಲ್ಲ ನನ್ನ ಇಷ್ಟು ಕೇವಲವಾಗಿ ಮಾತಾಡೋದು ನಮ್ಮಮ್ಮ ಏನಂತ ತಂಗಿನೇ ಇಷ್ಟು ನನ್ನ ಕೇವಲವಾಗಿ ಮಾತಾಡ್ತಾ ಇದ್ದಾರೆ ಅಂತಂದರೆ ಹೊರ್ಗಿನ ಜನ ನನ್ನ ಇನ್ನು ಯಾವ ರೀತಿ ಮಾತಾಡ್ಬೋದು ಹೊರ್ಗಿನ ಜನ ನನ್ನ ಯಾವ ರೀತಿ ನೋಡ್ಬೋದು ಮನೆಗಳವರೇ ಈ ರೀತಿ ಮಾತಾಡಿದ್ರೆ ಈ ರೀತಿ ಮಾಡಿದ್ರೆ ಅಲ್ಲ ನೀವೇ ಹೇಳ್ರಿ ಹೆಂಗೆ ಮಾತಾಡ್ತಾರೆ ಇವರು ಸುಮ್ಕಿರ ಅಂತಾಗೆಲ್ಲ ನಾನೆಲ್ಲ ಮಾತಾಡ್ತೀನಿ ನನಗೆ ತುಂಬ ಕೂಳು ಬೇಸಿಕ್ ಬಿಡಯ್ಯಮ್ಮ ನಮಗೆ ಸರಿಯಾಗಿ ಮಾಡ್ಕೊಂಡು ಸುಮ್ಮನೆ ಹೇಳ್ತೀನಿ ಅವನು ಯಾಕೆ ಬುಲ್ದೌಲತ್ ಮಾಡ್ತಾನೆ ನಮ್ಮ ಅಣ್ಣ ಇತ್ತೀಚೆಗೆ ಥೋ ಅಲ್ಲ ಇಂಥ ಅಣ್ಣ ಇದ್ರು ಒಂದೇ ಇಲ್ದಿದ್ರು ಒಂದೇ ಅಮ್ಮ ತಾಯಿ ನಮಗಿಂತ ಸಮಯದಾಗೆ ಹೆಂಗೆ ನೋಡ್ಕೋಬೇಕು ನಾನು ಇವತ್ತು ಎಷ್ಟು ಉಪಕಾರ ಮಾಡಿದ್ದೀನಿ ಅವನಿಗೆ ನನ್ನಂಗೆ ನಾನು ಇನ್ನೊಂದಲೇ ಆಗಿದ್ದು ಅಂತಾನೆ ಥೂ ಕಾಲ ಮುರಿದಿರೋ ಆಪ್ರೇಷನ್ ಮಾಡಿಸ್ಬಾರ್ದಾಯ್ತು ಅನ್ನಿಸ್ತೈತೆ ನನಗೆ ನೆನೆಸ್ಕೊಂಡ್ರಿ ಒಂದ್ಸತಿ ಒಟ್ಟೂರಿಗೆ ಏನೇನೋ ಮಾತಾಡೋಂಗಾಗುತ್ತೆ ಹೆಂಗೆ ಆಗಲಿ ತಾಯಿ ಮನಸ್ಸು ಅಯ್ಯೋ ಅಂದಂಗಾಗುತ್ತೆ ಅಯ್ಯೋ ಬಿಡತ್ತ ನನ್ನ ಮಗ ಅಂತ ನಾನು ಮಾಡಿಸ್ತಿ ಅಲ್ಲ ನಮ್ಮನ್ನೇ ನಾನು ದುಡಿಯಲ್ಲ ನಾನು ತಂದು ಹಾಕಲ್ಲ ನೀವೇ ಕೊಟ್ರಿ ಮಾಡ್ರಿ ಅಂತಾನಲ್ಲ ನಂಗೆ ಮಾತಾಡೋಕ್ಕೆ ನನಗೆ ಸಿಟ್ಟು ಬಂದೈತಿ ಸಿಟ್ಟು ಬಂದಾಗ ನನಗೆ ಎಂತೆಂಥ ಮಾತು ಹೆಂಗಮ್ಮ ನಮ್ಮಂಗೆ ಆಗ್ಬಿಡುತ್ತೆ ಬಿಡೋ ಜೀವಿತ ಸಿಟ್ಟು ಹಿಂಗೆ ಬರಲ್ಲ ನನಗೆ ನಿಜವಾಗ್ಲೂ ಸಖತ್ತು ಸಿಟ್ಟು ಬರುತ್ತೆ ನನಗೆ ಎಂತೆಂಥ ಮಾತು ಬೈಕೆಮನಪ್ಪ ಹೆಂಗೆ ಬೈಕೆಮನಪ್ಪ ಅನ್ನೋ ಅನಿಸುತ್ತೆ ಅಲ್ಲ ಹಿಂಗೆ ಮಾಡಿದ್ನಲ್ಲ ನಾನು ಹಿಂಗೆ ಮಾಡಿದ್ವಿ ಹೆಂಗೆ ನಮ್ಮ ಅಮ್ಮ ನನಗೇನಲ್ಲ ನಾನು ಸಾಲ ಮಾಡಿ ಇವತ್ತು ಅವನಿಗೆ ಕಾಲು ಆಪ್ರೇಷನ್ ಮಾಡಿಸ್ಲಿಲ್ಲ ಅಂದರೆ ಅವ್ನು ಹಿಂಗಿರಾನೆ ಅರ್ಥ ಮಾಡ್ಕೋಬೇಕಪ್ಪ ನಾ ಮಾಡಿರೋದು ನಾನು ಬರೀ ಅವ್ರು ಮಾಡಿರೋದೇ ಹೇಳಿರಿ ಕೈ ಬಿಟ್ಟಿದ್ರೆ ಚೆನ್ನಾಗಿರ್ತ ಅವನಿಗೆ ಸುಮ್ಮನೆ ಆಪ್ರೇಷನ್ ಮಾಡಿಸ್ತಾನೆ ಸುಮ್ಮನೆ ಕೈ ಬಿಟ್ಟಿದ್ರೆ ಗೊತ್ತಾಗಲ್ಲ ಸಾಲ ಪಾಲ ಮಾಡಿ ಬಿಡು 10 ರೂಪಾಯಿ ಬಡ್ಡಿ ಆಗಲೇಳು ಅಂತ ತಂದು ಅವತ್ತು ಸಾಲ ಮಾಡಿ ಆಪ್ರೇಷನ್ ಮಾಡಿಸ್ತಲ್ಲ ಅದಕ್ಕೆ ಅವನಿಗೆ ಬಂದಿರೋದು ಇವತ್ತು ಅಲ್ಲ ನೋಡಿ ಅವನಿಗೆ ಏನು ಅನ್ಸಲ್ವೇ ನಮ್ಮ ಅಮ್ಮ ನೋಡಿ ಯಾಕೆ ಹಿಂಗೆ ಮಾಡ್ತು ನನಗಾಗಿ ತಾನೇ ಮಾಡಿರೋದು ನಮ್ಮ ಅಮ್ಮಯ್ಯ ಅಂಬೋದೊಂದು ಈಟನ ಅವನಿಗೆ ಇದಿಲ್ಲ ಹೇಳು ಇನ್ನಂತಾನ ಏನೋ ಅವನು ನನಗಂತೂ ನೆನೆಸ್ಕೊಬಿಡು ಅವ್ನು ನೋಡ್ಬಿಟ್ರಿ ಯಾಕೋ ನೆನ್ನೆ ಸಿಂದಲೂ ಸಖತ್ತು ಸಿಟ್ಟು ಬತ್ತೈತೆ ಕಣಮ್ಮ ನೀನು ಏನೋ ಅನ್ಕ ನನ್ನ ಮಗು ನಿಂಗೆ ಬೈಕೆಂತಾಳೆ ಅಂದ್ರೆ ಪರವಾಗಿಲ್ಲ ನನಗೆ ಸಖತ್ತು ಸಿಟ್ಟು ಬತ್ತೈತೆ ನನಗೂ ಹಂಗೆ ನನಗೆ ನಾನು ಯಾವಾಗ ನಾನು ಕರೆಕ್ಟಲ್ಲ ಹಂಗೆ ಹಿಂಗೆ ಅಂತ ಅವ್ನು ಯಾತೈತ ಮಾತಾಡಿದ್ನ ನನಗೂ ಹಂಗೆ ಅವಾಗಿಂದ ನನಗೂ ಹಂಗೆ ಸಿಟ್ಟು ಬಂದಂಗೆ ಆಗ್ತೈತಿ ಎಂತೆಂಥ ಮಾತು ಬೈದು ಬಿಡೋಣಪ್ಪ ಅವನ್ನ ಅನ್ನಿಸ್ತೈತಿ ನಿಜವಾಗ್ಲೂ ಬಾಯಿಗೆ ಬಂದಂಗೆ ಬೈದು ಬಿಡೋಣಪ್ಪ ಅನ್ನಿಸ್ತೈತಿ ಹಂಗೆ ಇದಲ್ಲಿ ಮಾಡ್ತಾನೆ ಆದರೆ ಏನೋ ಬಿಡತ್ತ ಅಂತ ಸುಮ್ಮನೆ ಇದ್ದೀನಿ ಅವನೇನು ಎಲ್ಲೂ ಹೋಗಲ್ಲ ಅಂದರೆ ಇಲ್ಲೇ ಇರ್ತಾನೆ ನೋಡಿ ಬೈಕೆಂಬ್ಲಿ ನೋಡೋಣ ನಮ್ಗೆ ಗೊತ್ತಾಗುತ್ತಿದ್ರಾಗ ಗೊತ್ತಾಗ್ತೈತಿ ಇವ್ರ ಬಂಡವಾಳ ಏನು ಅಂತ ಅದಕ್ಕೆ ಅವಳ ಪಾಪ ನಾನು ಹೆಂಡ್ತಿ ಮನೆ ಬಿಟ್ಟು ಹೋಗಿದ್ದು ನಮ್ಮ ಸ್ವಾತಿ ಇವಾಗ ಗೊತ್ತಾಗ್ತೈತೆ ವೀಕ್ಷಕರೇ ನನಗೆ ಇವ್ರ ಬಂಡವಾಳ ಏನು ಅಂತ ನೋಡ್ರಿ ಇವಾಗ ಹೆಂಗೆ ಬೈಕೆಂಬ್ತಾ ಇದ್ದಾರೆ ಇವ್ರು ಬೈಕೆಂಬ್ತಾ ಇರೋದು ನೋಡಿದ್ರೆ ನನಗೆ ನಮ್ಮ ಸ್ವಾತಿ ಅದಕ್ಕೆ ಮನೆ ಬಿಟ್ಟು ಹೋಗಿದ್ದು ಅಂತ ಅನ್ನಿಸ್ತೈತೆ ಭಾಳ ಒಂಥರ ಹಿಂಗೆ ಮಾಡ್ತಾರೆ ಅಂತಂದರೆ ಇವರು ಹಂಗೆ ಮಾಡ್ತಾರೆ ಇವಳು ಜೀವಿತ ಒಳ್ಳೆಯವಳಲ್ಲ ನಮ್ಮಮ್ಮಂಗೆ ಇಲ್ಲೋದೆಲ್ಲ ಹೇಳ್ಕೊಡ್ತಾಳೆ ಅಲ್ಲ ನಮ್ಮಮ್ಮ ಇವತ್ತು ಮಾಡೈತೆ ನಿಜ ಕಾಲ ಆಪ್ರೇಷನ್ ಮಾಡಿಸೈತೆ ಇವತ್ತು ಒಬ್ಬಟ್ಟು ಇಸ್ಕೊಂಬಂದು ಆದರೆ ತೀರಿಸ್ತಾ ಇದ್ದೆ ಆದರೆ ಅವಾಗ ಬೇರೆ ಹೋಗ್ಬೇಡ ಅಂತಲ್ಲ ನಮ್ಮಮ್ಮ ಅದೇ ಸಿಟ್ಟು ನನಗೆ ಅವಾಗ ಬೇಡ ಹೋಗ್ಬೇಡ ಅಂತಂದೆ ಆವಾಗಲೇ ನಾನು ಕೆಲ್ಸಕ್ಕೆ ಹೋಗಿ ದುಡ್ದು ಹಾಕಿದ್ರೆ ಸ್ವಾತಿ ಮನೆ ಬಿಟ್ಟು ಹೋಗ್ತಾನೆ ಇರಲಿಲ್ಲ ಇಷ್ಟೆಲ್ಲ ರಂಪರಾಮಾಯಣ ಆಗ್ತಾನೆ ಇರಲಿಲ್ಲ ಅದೇ ನನಗೆ ಸಿಟ್ಟು ನಾನು ಸರಿಯಾಗಿ ಮಾತಾಡ್ತೀನಿ ತಡಿ ಇವ್ರು ಎಷ್ಟೆಲ್ಲ ಬೈಕೆಂಬ್ಲಿ ಎಲ್ಲ ಕೇಳಿಸ್ಕೊಂಡು ಸರಿಯಾಗಿ ಒಂದ್ಸತಿ ಜಾಡಿಸ್ತೇನೆ ಇವರಿಬ್ಬರೂ ನೋಡ್ತಾ ಇರಿ ಏನೇನು ಆಗ್ಬೋದಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರಿ ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಒಬ್ಬಿಟ್ಟನ್ನ ಕಮೆಂಟ್ ಮಾಡಿರಿ ಹಾಗೆ ವಿಡಿಯೋ ಎಷ್ಟಾಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಇನ್ನೂ ಯಾರ್ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ
ಗೊತ್ತೇ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.